ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಕೃಷ್ಣ ಎಂದರೆ ಮನಸ್ಸಿಗೆ ಎಷ್ಟು ಆನಂದ. ಕೃಷ್ಣನ ಹೆಸರು ಕೇಳಿದರೆ ಎಲ್ಲ ಕಷ್ಟಗಳು ಮಾಯವಾಗಿ ಹೋಗುತ್ತದೆ. ಆದರೆ ಕೃಷ್ಣ ಮತ್ತು ಕೃಷ್ಣ ಎಂದು ಇವು ಎರಡು ಹೆಸರಲ್ಲಿ ಬಹಳಷ್ಟು ಅಂತರವಿದೆ. ಈ ಎರಡು ಹೆಸರುಗಳಲ್ಲಿ ವಿವಿಧವಾದ ಒಂದು ಅರ್ಥವಿದೆ. ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ. ಕೆಲವರು ಕೃಷ್ಣನನ್ನು ಈ ಹೆಸರನ್ನು ಕೃಷ್ಣ ಎಂದು ಕರೆದರೆ, ಇನ್ನು ಕೆಲವರು ಕೃಷ್ಣನನ್ನು ಕೃಷ್ಣ ಎಂದು ಕರೆಯುತ್ತಾರೆ. ಈ ಎರಡು ಹೆಸರುಗಳು ವಿಭಿನ್ನ ಅರ್ಥವನ್ನು ಹೊಂದಿದೆ. ಎಷ್ಟೊಂದು ಜನರಿಗೆ ಇದರ ಅರ್ಥವೇ ತಿಳಿಯದಂತೆ ಕೃಷ್ಣನ ಹೆಸರನ್ನು ತಪ್ಪಾಗಿ ಉಚ್ಚಾರಣೆ ಮಾಡುವುದರಿಂದ ಸಮಸ್ಯೆಗಳಿಗೆ ಒಳಗಾಗಬೇಕಾಗುತ್ತದೆ. ಕೃಷ್ಣ ಎನ್ನುವ ಹೆಸರಿಗೂ ಎಷ್ಟೊಂದು ವ್ಯತ್ಯಾಸವಿದೆ. ಈ ಹೆಸರನ್ನು ತಪ್ಪಾಗಿ ಕರೆಯುವುದರಿಂದ ಇವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಕಾಡಲಿದೆ. ಕೃಷ್ಣ ಪದದ ಅರ್ಥ. ಕೃಷ್ಣ ಎನ್ನುವ ಹೆಸರಿಗೆ ಸಂಸ್ಕೃತದಲ್ಲಿ ವಿಶೇಷವಾದ ಅರ್ಥವಿದೆ. ಸಂಸ್ಕೃತದಲ್ಲಿ ಕೃಷ್ಣ ಎಂದರೆ ಶ್ಯಾಮ. ಇದರರ್ಥ ಕಪ್ಪು ಅಥವಾ ನೀಲಿ ಬಣ್ಣವನ್ನು ಹೊಂದಿದವನು ಎಂದು ನಂಬಲಾಗಿದೆ. ಶ್ರೀಕೃಷ್ಣನು ಜನಿಸುತ್ತಲೇ ನೀಲಿ ಬಣ್ಣದ ದೇಹವನ್ನು ಹೊಂದಿದ್ದರಿಂದ ಅವನಿಗೆ ಈ ಹೆಸರನ್ನು ಇಡಲಾಗಿದೆ. ಕೃಷ್ಣ ದ್ರೌಪದಿ ಹೆಸರು. ನಾವು ಕೃಷ್ಣ ಎನ್ನುವ ಹೆಸರಿನಲ್ಲಿ ಕೇಳುವ ಇನ್ನೊಂದು ಪದವೆಂದರೆ ಅದುವೇ ಕೃಷ್ಣ. ಕೃಷ್ಣ ಎಂದರೆ ದ್ರೌಪದಿ. ಕೃಷ್ಣ ಎಂಬುದು ಹುಡುಗಿಯರಿಗೆ ಇಡಬಹುದಾದ ಹೆಸರಾಗಿದೆ. ಮಹಾಭಾರತದಲ್ಲಿ ದ್ರೌಪದಿ ಪಾಂಡವರನ್ನು ವಿವಾಹವಾಗಿ ಬಂದಾಗ 5 ಜನ ಪತಿಯೊಂದಿಗೆ ಪತ್ನಿಯಾಗಿ ಬಂದಳು. ಈ ಸಮಯದಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ತುಂಬಾನೇ ಆಪ್ತನಾಗಿದ್ದ. ಹಾಗಾಗಿ ದ್ರೌಪದಿಯ ಕೃಷ್ಣನನ್ನು ತನ್ನ ಸಖನಾಗಿ, ಅಂದರೆ ಸ್ನೇಹಿತನಾಗಿ ಆಯ್ದುಕೊಂಡಳು. ಇವರಿಬ್ಬರ ಸ್ನೇಹ ಶ್ರೇಷ್ಠವಾದದ್ದು ಸ್ನೇಹವಾಗಿತ್ತು. ದ್ರೌಪದಿ ಕೃಷ್ಣನಿಗೆ ಕೃಷ್ಣ ಎಂದು ಹೆಸರಿಟ್ಟವರಾರು. ಶ್ರೀಕೃಷ್ಣ ಕೂಡ ಕೃಷ್ಣಳನ್ನು, ಅಂದರೆ ದ್ರೌಪದಿಯನ್ನು ತನ್ನ ಆಪ್ತಳೆಂದು ಪರಿಗಣಿಸಿದ್ದನು. ಈ ಕಾರಣಕ್ಕಾಗಿ ಶ್ರೀಕೃಷ್ಣ ದ್ರೌಪದಿಯನ್ನು ಕೃಷ್ಣ ಎಂದು ಕರೆಯುವ ಮೂಲಕ ಹೊಸ ಹೆಸರನ್ನು ನೀಡುತ್ತಾನೆ. ಕೃಷ್ಣ ಎನ್ನುವ ಹೆಸರಿಗೂ ಕೂಡ ಅದರದೇ ಆದ ಮೂಲ ಅರ್ಥವಿದೆ. ಕೃಷ್ಣ ಎಂಬುದು ದ್ರೌಪದಿ ಹೆಸರಾಗಿದ್ದು, ಇದನ್ನು ಸಾಕ್ಷಾತ್ ಶ್ರೀಕೃಷ್ಣನೇ ದ್ರೌಪದಿಗೆ ನೀಡಿದನು. ಸಾಮಾನ್ಯವಾಗಿ ಕೃಷ್ಣನನ್ನು ಒಲಿಸಿಕೊಳ್ಳಲು ಜನರು ರಾಧೇ ಕೃಷ್ಣ ರಾಧೇ ಕೃಷ್ಣ 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 ರಾಧೆ ರಾಧೆ ಎನ್ನುವ ಮಂತ್ರವನ್ನು ಹೇಳುತ್ತಾರೆ. ಈ ಮಂತ್ರವು ಕೃಷ್ಣನಿಗೆ ಸಮರ್ಪಿತವಾದ ಮಂತ್ರವಾಗಿದ್ದು, ಇದರಲ್ಲಿ ನಾವು ಕೃಷ್ಣ ಎನ್ನುವ ಪದವನ್ನು ಬಳಸಲು ಬದಲು ಕೃಷ್ಣ ಎನ್ನುವ ಪದವನ್ನು ಬಳಸಬಾರದು. ಇದು ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ಸೇರಿದ್ದಾಗಿದೆ. ಒಂದು ವೇಳೆ ಕೃಷ್ಣ ಎಂದು ಜಪಿಸಿದರೆ ಅಥವಾ ಉದ್ಘರಿಸಿದರೆ ಅದರರ್ಥದಲ್ಲಿ ನೀವು ಕೃಷ್ಣನನ್ನು ನೆನೆಯುತ್ತಿದ್ದೀರಿ ಎಂದಲ್ಲ, ಬದಲಾಗಿ ದ್ರೌಪದಿಯನ್ನು ಸ್ಮರಿಸುತ್ತಿದ್ದೀರಿ ಎಂದು ಶಾಸ್ತ್ರ ಹೇಳುತ್ತದೆ. ಶ್ರೀಕೃಷ್ಣನನ್ನು ಸ್ಮರಿಸುವುದಾದರೆ ಅಥವಾ ಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ನೀವು ಕೃಷ್ಣ ಎಂದು ಅವನ ಹೆಸರನ್ನು ಕರೆಯಬೇಕು ಹೊರತು ಕೃಷ್ಣ ಎಂದು ಕರೆಯಬಾರದು. ನೀವು ಕೃಷ್ಣ ಎಂದರೆ ಅದು ಶ್ರೀಕೃಷ್ಣನಿಗೆ ಸೇರುವುದಿಲ್ಲ. ಇದರಿಂದ ನಿಮಗೆ ಯಾವುದೇ ಫಲವೂ ದೊರೆಯುವುದಿಲ್ಲ. ಈ ಹೆಸರನ್ನು ಕರೆಯುವಾಗ ಎಚ್ಚರಿಕೆಯಿಂದ ಬಳಸಿರಿ. ನೀವು ಕೃಷ್ಣನ ಭಕ್ತರಾಗಿದ್ದರೆ ನೀವು ಈ ತಪ್ಪನ್ನು ಮಾಡಬೇಡಿ. ಯಾರು ಮಾಡುತ್ತಿದ್ದರೆ ಅವರಿಗೆ ಈ ವಿಷಯವನ್ನು ಹೇಳಿರಿ. ಕೃಷ್ಣ ಎಂದು ಅನ್ನಬೇಡಿ, ಕೃಷ್ಣ ಎಂದು ಹೇಳಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.